ಪಶ್ಚಿಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇದು ಪಂಪಿಂಗ್ ಲೆಮಾದು ಪಾರ್ಟ್ 2. ಪಾರ್ಟ್ 1ನ ನೋಡಿಲ್ಲ ಅಂದರೆ ಅದರಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮೊದಲಿಂದ ಥಿಯರಿ ನೋಡ್ತಾ ಹೋದರೆ, ಇಫ್ ಎ ಈಸ್ ದ ರೆಗ್ಯುಲರ್ ಲ್ಯಾಂಗ್ವೇಜ್, ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಅಂದ್ಕೊಂಡ್ರೆ ಇಟ್ ಮಸ್ಟ್ ಹ್ಯಾವ್ ಸಮ್ ಪಂಪಿಂಗ್ ಲೆಂತ್ ಪಿ. ಅದಕ್ಕೆ ಪಂಪಿಂಗ್ ಲೆಂತ್ ಪಿ ಅಂತ ಇರಬೇಕು. ಮತ್ತು ಸ್ಟ್ರಿಂಗನ್ನು ನಾವು 3 ಪಾರ್ಟಾಗಿ ಡಿವೈಡ್ ಮಾಡ್ತೀವಿ, ಎಕ್ಸ್ ವೈ ಝೆಡ್. ಮತ್ತು ಈ 3 ಕಂಡೀಷನ್ ಎಕ್ಸ್ ವೈ ಪವರ್ ಐ ಝೆಡ್ where I greater than 0 ಮತ್ತು summation of y greater than 0 and xy less than or equal to pumping length p. ಈ 3 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅದನ್ನು ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ನಾವೇನು ಮಾಡಬೇಕು, ಇಲ್ಲಿ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಫಸ್ಟ್ ಏನು ಮಾಡೋಣ, ಲೆಟ್ಸ್ ಅಸ್ಯೂಮ್ ಎ ಈಸ್ ರೆಗ್ಯುಲರ್. ಏನೋ ಫಸ್ಟು ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ನಾವು ಕನ್ಸಿಡರ್ ಮಾಡೋಣ. ಸೊ ನೆಕ್ಸ್ಟ್ ಏನು ಮಾಡೋಣ, ಅದಕ್ಕೆ ಒಂದು ಪಂಪಿಂಗ್ ಲೆಂತ್ ಪಿ ಅಂತ ಇರುತ್ತೆ. ನೆಕ್ಸ್ಟ್ ಈಗ ಕೊಟ್ಟಿರುವಂಥದ್ದೇನು ವೈ ಮತ್ತು ವೈ. ಸೊ ವೈ ಏನು ಬೇಕಾದರೂ ಆಗಿರ್ಬೋದು, 0 ಆಗಿರ್ಬೋದು, 1 ಆಗಿರ್ಬೋದು ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ನಾವೇನು ಅಸ್ಯೂಮ್ ಮಾಡೋಣ, 0 1 0 1 ಅಂದರೆ ಒಂದು 0 ಮತ್ತು 0 1 0 1 ಆಗಿರುತ್ತೆ. ನೆಕ್ಸ್ಟ್ ಸ್ಟ್ರಿಂಗ್ 0 1 0 1 ಮತ್ತು ಪಂಪಿಂಗ್ ಲೆಂತ್ ಪಿ ಇರಬೇಕು. ಸೊ ಅದಕ್ಕೇನು ಮಾಡೋಣ, ಪಿ ಟೈಮ್ಸ್ 0 ಆದಮೇಲೆ 1 ಬರುತ್ತೆ, ಮತ್ತು ಪಿ ಟೈಮ್ಸ್ 0 ಆದಮೇಲೆ 1 ಬರುತ್ತೆ ಅಂತ ನಾವು ಅಂದ್ಕೊಳ್ಳೋಣ. ಸೊ ಫಸ್ಟ್ ಏನು ಮಾಡಬೇಕು, ನಾವು ಇದನ್ನು ಈ ಎಸ್ಸನ್ನು ಎಕ್ಸ್ ವೈ ಝೆಡ್ 3 ಆಗಿ ನಾವು ಪಾರ್ಟ್ ಮಾಡಬೇಕು. ಸೊ ನಾವು ಫಸ್ಟಿಗೆ ಪಿ ಲೆಂತನ್ನು 7 ಅಂತ ಅಂದ್ಕೊಂಡಿರೋಣ. ಫಸ್ಟು ಪಿ ಲೆಂತ್ನ 7. ಫಸ್ಟ್ ಏನಂತ ಹೇಳಿದೆ, ಪಿ ಲೆಂತ್ 7 ಆಗಿದ್ದರೆ 7 ಟೈಮ್ಸ್ 0 1 2 3 4 5 6 7 7 ಟೈಮ್ಸ್ 0 ಆಮೇಲೆ 1. ನೆಕ್ಸ್ಟ್ 7 ಟೈಮ್ಸ್ 0 3 4 5 6 7 7 ಟೈಮ್ಸ್ 0 ಆಮೇಲೆ 1. ಈ ಥರ ಆಯಿತು. ಇದನ್ನು ಎಕ್ಸ್ ವೈ ಝೆಡ್ ಆಗಿ ನಾವು ಡಿಫ್ರೆಂಟ್ ಮಾಡ್ಕೊಳೋಣ. ಫಸ್ಟ್ ಏನು ಮಾಡೋಣ, ಫಸ್ಟ್ 4ನ ಎಕ್ಸ್, ನೆಕ್ಸ್ಟ್ ವೈ, ನೆಕ್ಸ್ಟ್ ಉಳಿದಿರೋದನ್ನ ಝೆಡ್ ಅಂತ ನೀವು ಹೆಂಗೆ ಬೇಕಾದ್ರೂ ಡಿವೈಡ್ ಮಾಡ್ಬೋದು. ಸೊ ಫಸ್ಟ್ ಏನು ಮಾಡಬೇಕು, ಎಕ್ಸ್ ವೈ ಪವರ್ ಐ ಝೆಡ್. ಐ ಏನು ಬೇಕಾದ್ರೂ ಆಗಿರ್ಬೋದು, ಲೆಟ್ ಐ ಈಸ್ ಈಕ್ವಲ್ ಟು 2. ಸೊ ಎಕ್ಸ್ ವೈ ಸ್ಕ್ವೇರ್ ಝೆಡ್. ಇದನ್ನು ಏನಾಗುತ್ತೆ ಅವಾಗ 0 0 0 0 ಎಕ್ಸ್ ಹಂಗೆ ಬರಬೇಕು, ವೈ ಸ್ಕ್ವೇರ್ ಆಗಬೇಕು 0 0 0 1 0. ಇದು ವೈ ಆಯಿತು. ನೆಕ್ಸ್ಟ್ 0 0 0 1 0, ಇದು ವೈ ಸ್ಕ್ವೇರ್ ಆಯಿತು. ನೆಕ್ಸ್ಟ್ ಉಳಿದಿರೋದೇನು ಝೆಡ್ 0 0 0 0 0 0 1. ಇದಾಯಿತು, ನಮಗೆ ಬಂತು. ಆದರೆ ನಮಗೇನು ಬೇಕಾಗಿರೋದು 0 ಪವರ್ ಪಿ 1 0 ಪವರ್ ಪಿ 1 ಈ ಥರ ಬೇಕು. ಆದರೆ ಇಲ್ಲಿ ಮಿಸ್ಮ್ಯಾಚ್ ಆಗಿದೆ ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಏನಾಯಿತು, 3 4 5 4 7 zeros ಆದಮೇಲೆ 1 ಬಂತು. ನೆಕ್ಸ್ಟ್ ಏನಾಯಿತು, 4 zeros ಆದಮೇಲೆ 1 ಬಂದಿದೆ. ಸೊ ನಮಗಿಲ್ಲಿ ಮಿಸ್ಮ್ಯಾಚ್ ಆಯಿತು. ಅದಕ್ಕೇನು ಮಾಡಬೇಕು, ಫಸ್ಟ್ ಹಾಫ್ ನಾಟ್ ಈಕ್ವಲ್ ಟು ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ನಾಟ್ ಈಕ್ವಲ್ ಟು ಸೆಕೆಂಡ್ ಹಾಫ್. ಸೊ ವಿಚ್ ವಿಲ್ ನಾಟ್ ಬಿಲಾಂಗ್ಸ್ ಟು ಎ. ನಮಗೆ ಕೊಟ್ಟಿರುವಂಥ ಲ್ಯಾಂಗ್ವೇಜಿಗೆ ಇದು ಬಿಲಾಂಗ್ ಆಗಲ್ಲ. ಸೊ ಬಿಕಾಸ್ ಆಫ್ ಕಾಂಟ್ರಾಡಿಕ್ಷನ್ it's not regular language. It's not regular. ಫಸ್ಟು ರೆಗ್ಯುಲರ್ ಅಂತ ನಾವು ಕನ್ಸಿಡರ್ ಮಾಡಿಕೊಂಡು ಇಟ್ಸ್ ನಾಟ್ ರೆಗ್ಯುಲರ್ ಅಂತ ನೋಡ್ತಾ ಹೋದು. ಸೊ ಇಲ್ಲಿ ನೋಡಿದ್ರೆ ಕಂಡೀಷನ್ಸ್ ಇತ್ತು, ಏನು, ವೈ ಗ್ರೇಟರ್ ದ್ಯಾನ್ 0. ವೈ ಗ್ರೇಟರ್ ದ್ಯಾನ್ 0 ಇದೆಯಾ, ವೈ ಗ್ರೇಟರ್ ದ್ಯಾನ್ 0 ಇದೆ ನಾವು ಮಾಡಿರೋದ್ರಲ್ಲಿ, ಎಸ್. ನೆಕ್ಸ್ಟು ಎಕ್ಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ. ಎಕ್ಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ. ಎಕ್ಸ್ ಏನಿತ್ತು 4 ಇಂಟು ವೈ ಏನಿದೆ 1 2 3 4 5 ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಇದೆಯಾ, 5 4s 20 ವಿಚ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ. ಲೆಂತ್ ಏನು ಕೊಟ್ಟರೆ ನಾವು 7. ಸೊ ಇದು ಕೂಡ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಬೈ ಕಾಂಟ್ರಾಡಿಕ್ಷನ್ ಇಟ್ ಈಸ್ ನಾಟ್ ಎ ರೆಗ್ಯುಲರ್ ಲ್ಯಾಂಗ್ವೇಜ್. ಸೊ ಅರ್ಥ ಆಗಿದೆ ಅಂದ್ಕೊತೀನಿ. ಮೊದಲನೇ ಪಾರ್ಟಿನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಸೆಸ್ ಮಾಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು.